ರಿಕ್ಕಿ ರೈ ಹತ್ಯೆಗೆ ಸಂಚು ಕೇಸ್ನ ತನಿಖೆ ಈಗ ಚುರುಕಾಗಿದೆ. 3 ಡಿವೈಎಸ್ಪಿಗಳ ನೇತೃತ್ವದಲ್ಲಿ 3 ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ. ಈ ಪ್ರಕರಣವನ್ನು ಭೇದಿಸೋದಕ್ಕೆ ಜಿಲ್ಲೆಯ ಎಲ್ಲ ಠಾಣೆಗಳ ಕ್ರೈಮ್ ಪಿಸಿಗಳನ್ನು ಬಳಕೆ, ಅಂದರೆ ಅವ್ರಿಗೆ ಅನುಭವ ಇರುತ್ತೆ ಅಂತ ಕಾನ್ಸ್ಟೇಬಲ್ಗಳಿಗೆ. ಪ್ರಕರಣ ಭೇದಿಸೋದಕ್ಕೆ ಎಲ್ಲರನ್ನೂ ಬಳಕೆ ಮಾಡ್ಕೋತಾ ಇದ್ದಾರೆ. ಟವರ್ ಡಂಪ್, ಕಾಲ್ ಡೀಟೇಲ್ಸ್, CCTVಗಳ ಜಾಡು ಹಿಡಿದಿದೆ ಖಾಕಿ. ಮುತ್ತಪ್ಪರೈ ಮನೆಗೆ ಸಂಪರ್ಕಿಸುವ ದಾರಿಗಳಲ್ಲಿರುವ CCTV ಪರಿಶೀಲನೆ ಅಲ್ಲಿಲ್ಲ. ಅದು ಆ್ಯಕ್ಚುಲಿ ರಿಮೋಟ್ ಏರಿಯಾ, ಎಲ್ಲೂ CCTV ಸಿಗೋದು ಡೌಟ್ ನನಗೇನೋ. ಇನ್ನು ರಿಕ್ಕಿ ಮನೆ ಕೆಲಸದವರು, ಸೆಕ್ಯೂರಿಟಿ, ಸ್ನೇಹಿತರು, ಕುಟುಂಬಸ್ಥರಿಂದ ಕೂಡ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಯಾರು ಭೂಗತ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಈ ಥರ ಮಾಹಿತಿಗಳನ್ನ ಹೊರಗಡೆಗೆ ಸೋರಿಕೆ ಮಾಡೋರನ್ನ ಅಲ್ಕಾಟಿಗಳು ಅಂತಾರೆ. ಈ ಅಲ್ಕಾಟಿ ಕೆಲಸ ಮಾಡೋರು ಯಾರು ಅದನ್ನು ಕಂಡುಹಿಡಿಯಬೇಕು. ಇಡೀ ಪ್ರಕರಣದ ಮೇಲೆ ಖುದ್ದು ನಿಗಾ ವಹಿಸಿದ್ದಾರೆ ರಾಮನಗರ SP ಶ್ರೀನಿವಾಸ್ ಗೌಡ. ಫೈರಿಂಗ್ ನಡೆದಂತಹ ಸ್ಥಳದಲ್ಲಿ ಶ್ವಾನದಳದ ಪರಿಶೀಲನೆ ಆಗ್ತಾ ಇದೆ. ಮುತ್ತಪ್ಪ ರೈ ಫಾರ್ಮ್ ಹೌಸ್ನಲ್ಲಿ ಶ್ವಾನದಳದಿಂದ ಈಗ ಪರಿಶೀಲನೆ ಆಗ್ತಾ ಇರುವಂಥದ್ದು. ಬಿಡದಿಯ ಫಾರ್ಮ್ ಹೌಸ್ನ ಒಳಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಯಾರು ರಿಕ್ಕಿ ಹತ್ಯೆಗೆ ಸ್ಕೆಚನ್ನು ಹೊಡೆದ್ರು, ಕಾರಣ ಏನು, ಸುಪಾರಿ ಕಿಲ್ಲರ್ಸೇ ಬಂದಿದ್ರಾ ಅಥವಾ ಯಾರವರಿಗೆ ಈ ರೀತಿ ಒಂದು ಸೂಚನೆ ಕೊಟ್ಟಿದ್ದು, ಎಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆಗಳು. ಪೊಲೀಸರು ಇನ್ವೆಸ್ಟಿಗೇಷನನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಸ್ಪಾಟ್ನಲ್ಲಿ ಅಂಥ ದೊಡ್ಡ ಸಾಕ್ಷಿ ಏನು ಪೊಲೀಸರಿಗೆ ಸಿಕ್ಕಿಲ್ಲ, ಹಾಗಾಗಿ ಸುತ್ತಮುತ್ತಲ ಜಾಗದ ಪರಿಶೀಲನೆ ಆಗ್ತಾ ಇದೆ ಈಗ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ವಿನಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಈ ರಿಕ್ಕಿ ಹತ್ಯೆಯ ವಿಚಾರ ಸಹಜವಾಗಿಯೇ ಪೊಲೀಸರಿಗಂತೂ ತಲೆನೋವು ತಂದಿರುತ್ತೆ. ಈಗ ಯಾರೀ ಅಟ್ಯಾಕ್ ಮಾಡಿದ್ರು, ಯಾವ ಕಾರಣಕ್ಕಾಗಿ ಅಟ್ಯಾಕ್ ಆಯಿತು ಅನ್ನೋದೇ ಪೊಲೀಸರ ಮುಂದಿರುವಂತಹ $1 ಮಿಲಿಯನ್ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂತಹ ನಿಟ್ಟಿನಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈ ಕೇಸ್ನಲ್ಲಿ ಅಂತ? ಖಂಡಿತವಾಗ್ಲೂ ಪ್ರೇಮ್, ಯಾಕಂದರೆ ಈ ಪ್ರಕರಣವನ್ನು ಗಂಭೀರವಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಆ ನಿಟ್ಟಿನಲ್ಲೇ ನಿನ್ನೆ ಅಷ್ಟೇ IG ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ರಾಮನಗರ SP ಕೂಡ ಖುದ್ದು ಬಿಡದೆಯೆಲ್ಲ ಎತ್ಕೊಂಡು ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇರುವಂಥದ್ದು. ಈಗಾಗಲೇ 3 DYSPಗಳ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗಿದೆ. ಒಂದೊಂದು ತಂಡವು ಕೂಡ ಒಂದೊಂದು ಕಡೆಯ ಜಾಡನ್ನು ಹಿಡಿದು ಹೊರಟಿರುವಂಥದ್ದು. ಯಾಕಂದರೆ ಈಗಾಗಲೇ ಆ ಒಂದು ರಿಕ್ಕಿ ರೈ ಅವರ ಮನೆ ಇದ್ದಂಥ ರಸ್ತೆ ಏನಿದೆ, ರಸ್ತೆಯ ಎಲ್ಲ ಒಂದು CCTVಗಳ ಪರಿಶೀಲನೆ ಕೂಡ ಆಗಿದೆ. ಅಂದರೆ ಆ ಸ್ಥಳದಲ್ಲಿ ಯಾವುದೇ ರೀತಿಯ CCTVಗಳು ಇಲ್ಲ. ಅದರ ಹೊರತಾಗಿ ಆ ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥ ಇತರ ರಸ್ತೆಗಳ CCTVಗಳೇನಿವೆ ಅವುಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ನಿನ್ನೆ ಕೂಡ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ FSL ಟೀಮ್ ಹಾಗೂ ಶ್ವಾನದಳ ಪರಿಶೀಲನೆ ಮಾಡಲಾಗಿತ್ತು. ಇವತ್ತು ಕೂಡ ಅಂದರೆ ಫಾರ್ಮ್ ಹೌಸ್ ಒಳಭಾಗದಲ್ಲಿ ಶ್ವಾನದಳ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಫೈರಿಂಗ್ ಮಾಡಿರುವಂಥ ನಿಟ್ಟಿನಲ್ಲಿ ಒಳಗಡೆ ಏನಾದರೂ ಯಾರಾದರೂ ಹೋಗಿದ್ರಾ, ಅಂದರೆ ಫೈರಿಂಗ್ ಮಾಡೋದಕ್ಕೂ ಮುಂಚೆ ಒಳಗಡೆ ಹೋಗಿ ಯಾವುದಾದ್ರೂ ರೀತಿಯಲ್ಲಿ ಹತ್ಯೆಗೆ ಟ್ರೈ ಮಾಡಿದ್ರಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ಕೊಲೆ ಯತ್ನ ನಡೆದಿರುವಂಥ ಟೈಮಿಂಗ್ ಏನಿದೆ ಅದು ಸುಮಾರು ರಾತ್ರಿ 12:30ಕ್ಕೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೂ ಮುನ್ನ ಏನಾದರೂ ಫಾರ್ಮ್ ಹೌಸ್ ಒಳಗಡೆ ಹೋಗಿ ಅಟ್ಯಾಕ್ ಮಾಡುವಂಥ ಒಂದು ಸಂಚು ನಡೆದಿತ್ತ, ಆ ಹಿನ್ನೆಲೆಯನ್ನು ಇಟ್ಕೊಂಡು ಕೂಡ ಪೊಲೀಸ್ನವರು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಅಲ್ಲೇ ಯಾವ್ದಾದ್ರು ಸಾಕ್ಷ್ಯಾಧಾರಗಳು ಕೂಡ ಸಿಗ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಬೆಳಗ್ಗೆಯಿಂದಲೂ ಕೂಡ ಶ್ವಾನದಳದ ಒಂದು ಪರಿಶೀಲನೆ ಆಗ್ತಾ ಇದೆ. ಜೊತೆಗೆ ಈ ರಿಕ್ಕಿ ರೈ ಅವರಿಗೆ ಸಂಬಂಧಪಟ್ಟಂಥ ಒಂದಷ್ಟು ವ್ಯಕ್ತಿಗಳ ವಿಚಾರಣೆ ಕೂಡ ನಡೀತಾ ಇದೆ. ಫಾರ್ಮ್ ಹೌಸ್ನಲ್ಲಿರುವಂಥ ಸೆಕ್ಯೂರಿಟಿಗಳು, ಕೆಲಸದವರು, ಜೊತೆಗೆ ಸ್ನೇಹಿತರು ಹಾಗೂ ಕುಟುಂಬಸ್ಥರನ್ನು ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು. ಯಾಕಂದರೆ ರಿಕ್ಕಿ ರೈ ಅವರು ಮನೆಯಿಂದ ಎಷ್ಟೊತ್ತಿಗೆ ಹೊರಡ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಪಕ್ಕಾ ಪ್ಲಾನ್ ಮಾಡಿ ಅವ್ರ ಮೇಲೆ ಫೈರಿಂಗ್ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಜೊತೆಲಿ ಇರುವಂಥವರೇ ಒಂದಷ್ಟು ಮಾಹಿತಿಯನ್ನು ಲೀಕ್ ಮಾಡಿರುವಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸ್ನವರು ಪರಿಶೀಲನೆಯನ್ನು ಮುಂದುವರಿಸಿರುವಂಥದ್ದು. ಪ್ರೇಮ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ವಿನಯ್, ಧನ್ಯವಾದ. ನನ್ನ ಪ್ರಕಾರ ತುಂಬ ದೊಡ್ಡ ಲೀಡ್ ಸಿಕ್ಕಿಲ್ಲ ಪೊಲೀಸರಿಗೆ ಇದರಲ್ಲಿ, ಬಟ್ ಇಟ್ ಟೇಕ್ಸ್ ಟೈಮ್. ಖಂಡಿತ ಸಾಲ್ವ್ ಮಾಡ್ತಾರೆ ಅಂತ ಅನ್ಸುತ್ತೆ.